ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಜೀವನ ಅಂತಕ್ಕಂಥದ್ದು ದೇವರು ಕೊಟ್ಟಂತ ಅದ್ಭುತ ಕಾಣಿಕೆ ಇದೆ. ಇಲ್ಲಿ ಭಗವಂತನ ಒಂದು ಭೂಲೋಕದಾಗ ನಾವು ನೀವು ಎಲ್ಲರೂ ಇಲ್ಲಿ ಮಸ್ತ್ ಆನಂದವಾಗಿರೋದ. ಜೀವನ ಅಂದ್ಮ್ಯಾಗ ಸುಖ ದುಃಖ ನೋವು ನಲಿವು ಎಲ್ಲವೂ ಇರ್ತದೆ. ಏನೆಲ್ಲ ಇದ್ದರೂ ಈಗ ಉದಾಹರಣೆ, ಈಗ ಒಂದು ಅಂಗಡಿಗೆ ಹೋಗ್ತೀವಿ, ನಮ್ಗೆ ಏನು ಬೇಕಂತ ತಗೋತೇವೆ, ಎಲ್ಲನೇ ತೊಗೊಂಡ್ಬಿಡ್ತೀವಿ. ಏನು ಬೇಕು ಹಂಗೆ ಜೀವನದಾಗ ಎಲ್ಲನೇ ಇರ್ತದೆ. ಆದ್ರೆ ಎಲ್ಲನೇ ಬರ್ತಾವೆ, ಎಲ್ಲನೇ ಇರ್ತದೆ. ಆದ್ರೆ ನಾವು ಪಾಸಿಟಿವ್ ಅಂದ್ರೆ ಆನಂದವಾಗಿ ಯಾರು ಇರ್ತಾರ ಆ ಮನೆಗೆ, ಅದಕ್ಕೆ ದಿನಕ್ಕೆ ದಿನ ಮತ್ತಿಷ್ಟು ಎಲ್ಲ ರೀತಿಯಿಂದ ಸಮೃದ್ಧಿ ಆಗ್ತದೆ. ನಾವು ಒಂದು ರೀತಿ ತಾಪ ಮಾಡ್ಕೊಬೋದು, ನಿರಾಶೆ ಆಗೋದು, ದುಃಖ ಮಾಡ್ಕೊಳ್ಳೋದು, ಒಂದು ರೀತಿ ಅದೇ ಯಾವುದೋ ಒಂದು ಇದ್ರಾಗಿರೋದು, ಯಾವ ಕಾರಣಕ್ಕೂ ನಮಗೆ ನಿಜವಾದ ಶತ್ರು ಅಂಬರು ಯಾರಾದ್ರೂ ಇದ್ರ ನಮ್ಮ ನೆಗೆಟಿವ್ ಥಿಂಗ್ಸ್ಗಳು ನಮ್ಮಲ್ಲಿ ಏನು ನಾವು ಪಾಸಿಟಿವ್ ತಗೊಂಡೇವ ಅಂತಂದ್ರೆ ನಮ್ಗೆ ಶತ್ರುಗಳೇ ಯಾರಿಲ್ಲ. ಯಾಕಂತಂದ್ರೆ ದೇವ್ರು ಇಷ್ಟೆಲ್ಲ ಚಲೋ ಕೊಟ್ಟಾನ. ಏನು ಕೊರತೆ ಏನದ? ಮಸ್ತ್ ಪ್ರಕೃತಿ ಮಡಿಲದ, ಭೂಮಂಡಲ ಅದ, ಸಪ್ತ ಸಮುದ್ರ ಅದ. ಇಷ್ಟೆಲ್ಲ ಮಧ್ಯದಾಗ ನಾವು ಹೆಂಗಿರ್ಬೇಕಂದ್ರೆ ಆನಂದವಾಗಿರ್ಬೇಕು. ಬಸವಣ್ಣವರು 12ನೇ ಶತಮಾನದಾಗ ಏನು ಸ್ಥಾಪನೆ ಮಾಡಿದ್ರು? ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ಅನುಭವ ಮಂಟಪ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಹೆಂಗಿತ್ತು ಇಡೀ ಈ ವ್ಯವಸ್ಥೆಗಳೆಲ್ಲ ಹೆಂಗಿತ್ತು ಅಂದ್ರ, ಇಂಥ ಒಂದು ಗುಡಿ, ಯಾವುದೋ ಒಂದು ಗುಡಿ ಗುಂಡಾರ್ದಾಗ ಇಲ್ಲಿ ಇಂಥವರೇ ಬರಬೇಕು, ಇಲ್ಲಿ ಪ್ರತಿಯೊಂದರ ಒಂದು ಜಾತಿ ವ್ಯವಸ್ಥೆ ಬಹಳ ಒಂದು ರೀತಿ ಎಲ್ಲ ರೀತಿ ಹಿಂಸೆ ಕೊಡ್ತಕ್ಕಂಥದ್ದು. ಅಲ್ಲೇದನ್ನೆಲ್ಲ ಅಲ್ಲೇದು ಭೂಮಂಡಲ, ಅಲ್ಲೇದು ದೇವಾಲಯ, ಇಂಥವ್ರು ಬರ್ಬೇಕಂತಕ್ಕಂಥದ್ದು. ಜಾತಿ ವ್ಯವಸ್ಥೆ ಇಂಥವರೇ ಇದು ಆಗ್ಬೇಕಂತಕ್ಕಂಥದ್ದು. ಏನು ಬಸವಣ್ಣವ್ರು 12ನೇ ಶತಮಾನದಲ್ಲಿ ಅದನ್ನೆಲ್ಲ ನೋಡಿದ್ರು. ಇದಕ್ಕೇನಾದ್ರೂ ಒಂದು ನ್ಯಾಯ ಕೊಡಬೇಕು. ಹೀಗಾದ್ರೆ ಹೆಂಗ? ಈಗ ಉದಾಹರಣೆ, ನನ್ನ ಮೈದಾಗ ಬರೋದು ರಕ್ತನೇ, ನಿಮ್ಮ ಮೈದಾಗ ಬರೋದು ರಕ್ತನೇ, ಎಲ್ಲರೂ ಮೈದಾಗ ಬರೋದು ಅದೇ ಅದ. ಆದ್ರೆ ಈ ವ್ಯವಸ್ಥೆಗಳ ಜಾತಿ ವ್ಯವಸ್ಥೆ ಯಾಕೆ? ಇದಕ್ಕೊಂದು ಸಮಾನತೆ ಕೊಡಬೇಕು.